ಹಾಯ್ ಫ್ರೆಂಡ್ಸ್, ನಾವಿವತ್ತು ನನ್ನ ಮಗಳು ಬರ್ತಡೇಗೆ ಅಂತ ನನ್ನ ಮಗಳಿಗೋಸ್ಕರ ಒಂದು ಒಡವೆನ ಆಲ್ರೆಡಿ ನೋಡಿ ಮಾಡೋಕೆ ಹಾಕಿ ಬಂದಿದ್ದೋ. ಅದು ಇವತ್ತು ರೆಡಿಯಾಗಿದೆ ಬನ್ನಿ ಅಂತ ಫೋನ್ ಮಾಡಿದರು. ಅದಕ್ಕೆ ಒಡವೆ ತೊಗೊಂಬಂದ್ಬಿಡೋಣ ಅಂತ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು 3 ಜನನೂ ಹೊರಟು. ಸಂಜೆ 7 ಗಂಟೆ ಆಗಿತ್ತು. ಸಣ್ಣದಾಗಿ ಸೋನೆ ಬೇರೆ ಬರ್ತಾ ಇತ್ತು. ನಾವು ಯಾವಾಗಲೂ ಒಡವೆ ತಗೊಳ್ಳೋದು ಬಂದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ರಸ್ತೆಯಲ್ಲಿರೋ ಅಶ್ವಥ್ ನಾರಾಯಣ್ ಜ್ಯುವೆಲರ್ಸ್ನಲ್ಲೇ. ನಾವು ತುಂಬ ವರ್ಷದಿಂದ ಅಲ್ಲೇ ತೊಗೊಳ್ಳೋದು ಒಡವೆನ. ಚೆನ್ನಾಗೂ ಮಾಡಿಕೊಡ್ತಾರೆ. ನಾವು ಯಾವ ಡಿಸೈನ್ ಹೇಳ್ತೀವೋ ಆ ಡಿಸೈನ್ ಮಾಡಿಕೊಡ್ತಾರೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಅಲ್ಲಿ. ನಾವು ನಮ್ಮ ಮಗಳಿಗೆ ಅಂತ ಇದು 2ನೇ ವರ್ಷದ ಬರ್ತಡೇ ಆಗಿರೋದ್ರಿಂದ ನಾವು ಒಂದು ಸಣ್ಣದು ನೆಕ್ಲೆಸ್ನ ಮಾಡೋಕೆ ಹಾಕಿದ್ದೋ. ಅದು ಹೇಗೆ ಬಂದಿದೆ ಅಂತ ಕ್ಯೂರಿಯಾಸಿಟಿ ನಮಗೂ ಇದೆ. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು 1ನೇ ವರ್ಷದ ಒಡವೆನೂ ಇವ್ರ ಹತ್ರನೇ ಮಾಡಿಸಿದ್ದು. ನನ್ನ ಮಗಳಿಗೆ ಬಳೆ ಮತ್ತು ಚೈನ್ ಉಡ್ತಾಗ ಇವ್ರ ಹತ್ರನೇ ಮಾಡಿಸಿದ್ದು. ನೋಡಿ, ತುಂಬ ಕಲೆಕ್ಷನ್ಸ್ ಇದ್ದಾವೆ ಇವ್ರ ಅಂಗಡಿನಲ್ಲಿ. ಎಲ್ಲ ಥರ ನಾವು ಯಾವ ಥರ ಫೋನಲ್ಲಿ ತೋರಿಸಿದ್ರೂ ಅದೇ ಥರ ಮಾಡಿಕೊಡ್ತಾರೆ. ಓಲೆಗಳಿರ್ಬೋದು, ಬಳೆಗಳಿರ್ಬೋದು, ತುಂಬ ವೆರೈಟಿಗಳಿವೆ. ಅಲ್ಲಿ ತುಂಬ ನೆಕ್ಲೆಸ್ಗಳೆಲ್ಲ ಇದ್ದೋ, ಚೆನ್ನಾಗಿದ್ದೋ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದೋ. ಬಟ್ ನಾವು ಆಗಲೇ ಒಂದನ್ನು ನೋಡಿ ಹೇಳಿದ್ದೋ ಇದೇ ಥರ ಮಾಡಿಕೊಡಿ ಅಂತ. ಅದರಿಂದ ಅವರು ನಾವು ಫೋನಲ್ಲಿ ತೋರಿಸಿದ ಡಿಸೈನೇ ಮಾಡಿಟ್ಟಿದ್ರು. ಬಳೆಗಳು ಅಷ್ಟೇ, ನಾವು ಎಷ್ಟು ಗ್ರಾಮ್ಗೆ ಹೇಳ್ತೀವೋ ಅಷ್ಟು ಗ್ರಾಮ್ಗೆಲ್ಲ ಮಾಡಿಕೊಡ್ತಾರೆ. ಈಗ ನ್ಯೂ ಟ್ರೆಂಡಲ್ಲಿರೋ ಬಳೆಗಳೆಲ್ಲ ಇದ್ದಾವೆ ಅವ್ರ ಹತ್ರ. ನೋಡಿ, ಇದೇ ನಾವು ಮಾಡೋಕ್ಕಾಗಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನಮಗೂ ಖುಷಿ ಆಯಿತು. ನಮ್ಮ ಮಗಳಿಗೆ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಾವು ಯಾವಾಗಲೂ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಇವ್ರು ತುಂಬ ಪರಿಚಯ. ನನ್ನ ಮಗಳು ತುಂಬ ಖುಷಿಪಟ್ಲು. ಅವಳಿಗೂ ಹಾಕಿ ನೋಡ್ದೋ ಮನೆಗೆ ಬಂದು ಹೇಗೆ ಕಾಣ್ತಿದೆ ಅಂತ. ನೋಡಿ, ಇಷ್ಟು